ನಿರ್ದೇಶಕರ ಬಲ ಹೊಂದಿರುವ ಇತ್ತೀಚಿನ ಸಹಕಾರ ಸಂಘಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆ ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ನಡೆಯಿತು. ಸಾಮಾನ್ಯವಾಗಿ ಈ ಚುನಾವಣೆಯಲ್ಲಿ ಯಾವುದೇ ಪಕ್ಷಗಳ ಅಧಿಕೃತ ಚಿಹ್ನೆಗಳು ಇಲ್ಲದಿದ್ದರೂ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಹಾಗೂ ಎನ್ಡಿಎ ಕೂಟಗಳ ನಡುವೆ ಜಿದ್ದಾಜಿದ್ದಿಯಾಗಿ ನಡೆದದಂತೂ ಸತ್ಯ. ಈ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಕೂಟಗಳು ಎಲ್ಲ ಸ್ಥಾನಗಳನ್ನು ತಮ್ಮ ಮುಡಿಗೇರಿಸಿಕೊಂಡರು. ಈ ಸಂದರ್ಭದಲ್ಲಿ ಶಾಸಕ ಸಿಮೆಂಟ್ ಮಂಜುನಾಥ್ ಮಾತನಾಡಿ, ಇಲ್ಲಿ ಯಾವುದೇ ಚಿಹ್ನೆಗಳು ಇರುವುದಿಲ್ಲ. ಸಹಕಾರ ಸಂಘಗಳು ಬೆಳೆಯಬೇಕು, ರೈತರಿಗೆ ಉತ್ತಮವಾದ ಸೇವೆಗಳು ಈ ಸೊಸೈಟಿಯಿಂದ ಸಿಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ನಾವು ಯಾವ ರೀತಿ ನಿರೀಕ್ಷೆ ಇಟ್ಟುಕೊಂಡಿದ್ದೇವೋ ಅದೇ ರೀತಿ ಎಲ್ಲವೂ ನಡೆದಿದೆ ಎಂದರು. ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಇದೊಂದು ಪಕ್ಷಾತೀತ ಚುನಾವಣೆಯಾಗಿದ್ದು ಆದರೂ ಕೂಡ ನಾವು ಹಾಗೂ ಬಿಜೆಪಿಯವರು ಸೇರಿ ಎನ್ಡಿಎ ಎಂಬ ಅಭ್ಯರ್ಥಿಗಳ ರೀತಿಯ ಅಭ್ಯರ್ಥಿಗಳನ್ನು ಹಾಕಲಾಗಿತ್ತು. ಇದರಲ್ಲಿ ನಮ್ಮ ಟೀಮಿನ ಎಲ್ಲ ಅಭ್ಯರ್ಥಿಗಳು ಜಯಗಳಿಸಿದ್ದು, ನಮ್ಮ ಹಿರಿಯರಾದ ಜಾತಹಳ್ಳಿ ಪುಟ್ಟಸ್ವಾಮಿ ಗೌಡರು ಕೂಡ ಗೆದ್ದಿರುವುದು ಸಂತೋಷ ತಂದಿದ್ದು, ಎಲ್ಲರೂ ಸೊಸೈಟಿಯ ಅಭಿವೃದ್ಧಿಗೆ ಶ್ರಮಿಸಲಿ. ಇವರ ಗೆಲುವಿಗೆ ಸಹಕರಿಸಿದ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು. 24ರಲ್ಲಿ ಮತ್ತೆ ಈ ಸೊಸೈಟಿ ಗೆಲ್ಲಿಸಿದಿರಿ. ಈ ಎಲ್ಲ ಪ್ರಜ್ಞಾವಂತ ಮತದಾರರಿಗೂ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಕೈಲಾದ ಸೇವೆಯನ್ನು ನಾನು ಮಾಡಲಿಕ್ಕೆ ಸತಸಿದ್ಧನಿದ್ದೇನೆ. ಯಾಕೆ ಗೆಲ್ಲಿಸಿದ್ರಿ ಅಂತ ಕೇಳ್ತಾ ಇದ್ದೀರಿ ನೀವು. ಆದರೆ ಯಾಕೆ ಅಂದರೆ 30 ವರ್ಷಗಳಲ್ಲಿ ನಾನೇನು ಜನರನ್ನು ಕೈಬಿಟ್ಟು ಹಿಂದೆ ಹೋಗಿಲ್ಲ. ಯಾವತ್ತೂ ಅವ್ರ ಜೊತೆಲೇ ಸಹಕರಿಸಿಕೊಂಡು ಮುಂದೆ ಹೋಗಿದ್ದೇನೆ. ಅದರಿಂದ ನನ್ನ ಗೆಲುವು ಬಂದಿದೆ ಅಂತ ನನ್ನ ಆಶಾಭಾವನೆ. ಮತ್ತಷ್ಟು ಹೆಚ್ಚು ಕೆಲಸ ಮಾಡ್ತೀನಿ, ಸ್ವಲ್ಪ ವಯಸ್ಸಾದರೂ ಹುಡುಗನಾಗಿ ಕೆಲಸ ಮಾಡ್ತೀನಿ ಅಂತ ಒಂದು ಮಂಜಾಟವರಿಗೆ ಒಂದು DAPCMS ಸಂಸ್ಥೆಗೇನು ನಮ್ಮ ಸಕಲೇಶಪುರದಲ್ಲಿ ಚುನಾವಣೆ ನಡೆದಿದೆ. ಇದೊಂದು ಪಕ್ಷಾತೀತ ಚುನಾವಣೆ. ಆದರೂ ಕೂಡ ನಾವು JDSನವರು ಮತ್ತು ನಮ್ಮ BJPಯವರು ಸೇರಿ NDA ಅಭ್ಯರ್ಥಿಗಳನ್ನೋ ರೀತಿಯಲ್ಲೇ ನಾವು ಒಟ್ಟಿಗೆ ಅಭ್ಯರ್ಥಿಗಳನ್ನ ಹಾಕಿದ್ವಿ. ಅದರಲ್ಲಿ ಎಲ್ಲರೂ ಕೂಡ ನಾವು ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದೇವೆ. ಜೊತೆಗೆ ನಮ್ಮ ಸಕಲೇಶಪುರ ಹಿರಿಯರಾದಂಥ ಮನೆ ಕೃಷ್ಣಮೂರ್ತಿ ಕೂಡ ನಮ್ಮ ಜೊತೆ ಅವರು ಕೂಡ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ. ಅವ್ರನ್ನೂ ಕೂಡ ಸ್ವಾಗತ ಮಾಡಿ ನಮಗೇನು ನಮ್ಮ ಜೊತೆ ಇಂಡಿಪೆಂಡೆಂಟ್ ನಮ್ಮ ಜೊತೆ ಇದ್ದಾರೆ. ನಮ್ಮ ಟೀಮ್ ಗೆಲ್ಲೋದಕ್ಕೆ ಸಹಕಾರ ನೀಡಿದಂಥ ನಮ್ಮೆಲ್ಲ ಹಿರಿಯ ಜನಪ್ರತಿನಿಧಿಗಳು, ಎಲ್ಲ ಕಾರ್ಯಕರ್ತರು ಎಲ್ರಿಗೂ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಈ ಸೊಸೈಟಿನಲ್ಲಿ ಹಿರಿಯರು ಕೂಡ ನಮ್ಮ ಶಿಷ್ಯಂತವರು ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾರೆ. ನಾವು ಮುನ್ನಡೆಸೋದಕ್ಕೆ ಎಲ್ಲ ರೀತಿಯ ಕೆಲಸ ಈ ದಿನ ನಡೆದಂಥ DAPCMS ಚುನಾವಣೆಯಲ್ಲಿ ನಾವು ಅಂದ್ಕೊಂಡಂಗೆ ಇದರಲ್ಲಿ ಯಾವುದೇ ಸಿಂಬಲ್ ಇಲ್ಲ. ನಾವು ಇಲ್ಲಿ ಸೊಸೈಟಿನ ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಒಂದು ಟೀಮ್ ಮಾಡ್ಕೊಂಡು ಚುನಾವಣೆ ಮಾಡ್ತೀವಿ ಅಷ್ಟೇ. ನಮ್ಮೆಲ್ಲರ ಉದ್ದೇಶ ಮುಂದೆ ರೈತರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ ಒಳ್ಳೆಯದಾಗಬೇಕು, ಉತ್ತಮ ಆಡಳಿತ ನಡೆಸಬೇಕು, ರೈತರಿಗೆ ಉತ್ತಮ ಸೌಲಭ್ಯಗಳನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಡೆದಿರ್ತಕ್ಕಂಥ ಚುನಾವಣೆ. ಇವತ್ತು ನಾವೇನು ಅಂದ್ಕೊಂಡಿದ್ದು ಎಲ್ಲವೂ ಕೂಡ ಅದೇ ರೀತಿ ಜಯವನ್ನು ಸಾಧಿಸಿದ್ದಾರೆ. ತುಂಬ ಸಂತೋಷ ಆಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಸೊಸೈಟಿಯ ಮುಖಾಂತರ ಇಡೀ ಸಕಲೇಶಪುರದ ರೈತ ಬಂಧುವರಿಗೆ ಉತ್ತಮ ಸೇವೆಯನ್ನು ಕೊಡ್ತೀವಿ. ಏನು DAPCMS ಅಂತಕ್ಕಂಥ ಒಂದು ಸಂಸ್ಥೆ ಇದೆ, ಅದರಿಂದ ಖಂಡಿತವಾಗಲೂ ಕೂಡ ಸಾಮಾನ್ಯ ಬಡ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ